ಆಗಬೇಕು, ಏನೂ ತಪ್ಪಿಲ್ಲ. ಕೋಟ್ಯಾಂತರ ರೂಪಾಯಿ ಮಾಡಿದ. ಆದರೆ ಕಾನೂನು ಚೌಕಟ್ಟಲ್ಲಿ ಇನ್ನೊಬ್ಬನ ಜೇಬಿ ಕಲಿಯಾಕೆಲ್ಲ, ಇನ್ನೊಬ್ಬನ ಹೊಟ್ಟೆ ಕಲಿಯಾಕೆಲ್ಲ ಅಂಥ ಸಂಪತ್ತಿನಿಂದ ಎಂದೂ ನಿದ್ದೆ ಬರಲ್ಲ. ಇತ್ತೀಚೆಗೆ ಒಂದು 5-6 ತಿಂಗಳ ಹಿಂದೆ ನಾನು ಹಿರಿಯ ರಾಜಕಾರಣಿಯ ಮನೆ ದಾಳಿ ಮಾಡಿದ್ದನ್ನು ಇನ್ಕಮ್ ಟ್ಯಾಕ್ಸ್ನವರು ಕಂಡೆ. ಅಲ್ಲಿ 252 ಕೋಟಿ ರೂಪಾಯಿ ಕಂತೆ ಕಟ್ಟಿ ಕಬಾಟಲ್ಲಿ ಇಟ್ಟಿದ್ರು. ಯಾಕೆಂದರೆ ಆ ಹಣವನ್ನು ಬ್ಯಾಂಕಲ್ಲಿ ಇಡೋಕ್ಕಾಗಲ್ಲ. ಬ್ಯಾಂಕಲ್ಲಿ ಇದ್ದ ತಕ್ಷಣ ಮಾಹಿತಿ ಹೋಗ್ತದೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ, ಇ ಡಿ ಅವರಿಗೆ ಮಾಹಿತಿ ಹೋಗ್ತದೆ. ಅವ್ರು ಬಂದು ಕೇಳ್ತಾರೆ ನಿಮ್ಗೆ ಬಂತಂದ್ರೆ ಅದಕ್ಕೆ ಒಂದೇ ದಾರಿಯಲ್ಲಿ ನನ್ನ ಹಣ ಯಾರು ಹೋಗಿದ್ದಾರೆ ಅಂತ ಹೇಳಿದ್ರು. ಅಷ್ಟೇ ಬೇರೆ ದಾರಿ ಇಲ್ಲ. ಅಂಥ ಹಣ ವಾಪಸ್ ಎಂದೂ ಹೋಗಲ್ಲ. ಹಾಗೆ ಮಾಡಿಲ್ಲ ಇನ್ಕಮ್ ಟ್ಯಾಕ್ಸ್ಗೆ. ಆದ್ದರಿಂದ ಅಂಥ ಹಣದಿಂದ ನಿದ್ದೆ ಖಂಡಿತ ಬರಲ್ಲ. ಇದ್ದದ್ರಲ್ಲೇ ತೃಪ್ತಿ ಪಡಿದಂಥ ಅದನ್ನು ಅದರಲ್ಲಿ ಸಂಪಾದಿಸಿದಂಥ ಹಣದಿಂದ ಒಳ್ಳೆ ನಿದ್ದೆ ಬರ್ತದೆ. ಬಂಧುಗಳು, ಈ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ನನ್ನ ಮನಸ್ಸಿಗೆ ಬಹಳಷ್ಟು ಶಾಂತಿ ಸವಾಲು ಸಿಕ್ಕಿದೆ ನನಗೆ. ಅದೇ ರೀತಿಯಲ್ಲಿ ಮುಂದೆ ನಮ್ಮ ಮಕ್ಕಳಿಗಾಗಿ, ನಮ್ಮ ಮುಂದಿನ ಪೀಳಿಗೆಗಾಗಿ ಒಂದು ಶಾಂತಿ ಸೌಹಾರ್ದದ ಸಮಾಜವನ್ನು ಕಟ್ಟುವ ಜವಾಬ್ದಾರಿ ನಮ್ಮಲ್ಲಿದೆ. ಅದಕ್ಕಾಗಿ ನಮ್ಮಲ್ಲಿ ನಾವು ಈ ತೃಪ್ತಿಯನ್ನು ಅಳವಡಿಸಿ ಮಕ್ಕಳಲ್ಲಿ ಅಳವಡಿಸಿದರೆ ಖಂಡಿತವಾಗಿಯೂ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಬಹುದು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಐಫೋನ್ ಕೊಟ್ಟಿರ್ತಾರೆ, ಐಫೋನ್ನಲ್ಲಿ ಯಾವ ಮೌಲ್ಯ ಇರಲ್ಲ. ನಾನು ಚಿಕ್ಕವನಾಗಿದ್ದಾಗ ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು, ಮಾರಲ್ ಸೈನ್ಸ್. ಅದು ನನ್ನ ಪೋಷಕರು ಹೇಳಿದ್ದನ್ನು ಒತ್ತಿ ಹೇಳ್ತಾ ಇತ್ತು. ಇವತ್ತು ಯಾವ ಶಾಲೆಯಲ್ಲೂ ಯಾವ ಪಠ್ಯದಲ್ಲೂ ನೀತಿಯ ವಿಚಾರ ಯಾವುದೇ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ನಾವೇ ನಮ್ಗೆ ಗೊತ್ತಿದೆ ಯಾವುದು ಸರಿ ಯಾವುದು ತಪ್ಪು ಅಂತ, ಅದನ್ನು ಮಕ್ಕಳಲ್ಲಿ ಅಳವಡಿಸಿ ಅವರು ಅದನ್ನು ಉಪಯೋಗಿಸಿದರೆ ಖಂಡಿತವಾಗಿಯೂ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ. ನಾವೆಲ್ಲ ತಿಳ್ಕೊಂಡಿದ್ದೇವೆ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟೇವೆ ಅಂತ. ಮಾನವನ ಗುಂಪೇ ಸೈನ್ಸಲ್ಲಿ ಇಲ್ಲ. ಸೈನ್ಸಲ್ಲಿ ನಾವು ಹುಟ್ಟುವುದು ಹೋಮೋಸೆಪಿಯನ್ಸ್ ಅನ್ನೋ ಒಂದು ಗುಂಪಿಗೆ, ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧ ಇಲ್ಲ. ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಕಟ್ಟಿದಂಥ ಮೌಲ್ಯ. ನಮ್ಮ ಕವಿಗಳು ಬರೆದಿದ್ದಾರೆ, ಏನೇ ನಿಮಗೆ ಬೇಕಾದವನ ಆದರೆ ಮೊದಲು ಮಾನವನಾದವನ. ಎಂಥ ಮಾತು. ಅದಕ್ಕೆ ಪೂರಕವಾಗಿ ನಾನು ಶಾಲಾ ಕಾಲೇಜಿಗೆ ಹೋದಾಗ ನಾನು ಇವತ್ತು ಬೆಳಗ್ಗಿನವರೆಗೆ 1857 ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ಅಲ್ಲಿ ಇದರ ವಿಚಾರದ ಬಗ್ಗೆ ಮಾತಾಡ್ತಾ ಈ ವಿಚಾರವನ್ನು ಹೇಳ್ತಾ ಇರ್ತಾರೆ. ಹುಟ್ಟುವಾಗ ಮಾನವರಾಗಿ ಹುಟ್ಟದೇ ಇದ್ದು ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸಾಕರೆ ಅದಕ್ಕೆ ಮೇಲ್ಪಟ್ಟಂಥ ಗೌರವ ಯಾವುದೂ ಇಲ್ಲ. ಬಂದರೆ ಈ ಒಂದು ಸಭೆಯಲ್ಲಿ ಸಂತೋಷ್ ಹೆಗ್ಡೆ ಸರ್ ಅವರಿಗೆ ಧನ್ಯವಾದಗಳು. ಸರಳ ಸಜ್ಜನ ನಿರಾಳತೆಯ ಮನೋಭಾವ ಹಾಗೆ ಗೌರವಿದನೂರು ಕ್ಷೇತ್ರದ ಜನರ ಮನದಲ್ಲಿ ಹಚ್ಚೆಯಾಗಿರುವಂತಹ ಶಾಸಕರಾದ KH ಪುಟ್ಟಸ್ವಾಮಿಗೌಡ ಅವರು ಕೂಡ ಸಾಧಕರು. ವೇದಿಕೆಯ ಮೇಲೆ ಈ ಕಾರ್ಯಕ್ರಮದಲ್ಲಿ ಆಸೀನಲ್ಲಿರ್ತಕ್ಕಂಥ ಭಾರತ ದೇಶ ಕಂಡ ಶ್ರೇಷ್ಠ ನ್ಯಾಯಮೂರ್ತಿಗಳಲ್ಲಿ ಒಬ್ಬರಾದಂಥ ಶ್ರೀನಿವಾಸ ಸಂತೋಷ್ ಹೆಗ್ಡೆ ಸಾಹೇಬ್ ಅವರೇ, ಹಾಗೆಯೇ ಮುಖ್ಯಸ್ಥರಾದಂಥ ಅವರೇ, ಅರ್ಜುನ್ ರಾವ್ ಗುರೂಜಿಯವರೇ, ಕೀರ್ತಿ ಮಹಾಲಯ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಪ್ರಶಸ್ತಿ ಪುರಸ್ಕೃತರನ್ನು ಪ್ರೋತ್ಸಾಹಿಸಬೇಕು ಅಂತ ಬಂದಿರತಕ್ಕಂಥ ಮುಂದೆ ಕುಳಿತಿರ್ತಕ್ಕ ಮನುಷ್ಯ ದುಡಿಬೇಕು, ಹಣವನ್ನು ಸಂಪಾದನೆ ಮಾಡೋದ್ರ ತಪ್ಪಿಲ್ಲ, ಉದ್ಯಮಿಗಳಾಗಬೇಕು, ದೇಶದ ಅಭಿವೃದ್ಧಿಗೆ ಪ್ರತಿಯೊಬ್ಬರು ಕೂಡ ಅವರವರ ಕ್ಷೇತ್ರದಲ್ಲಿ ದುಡಿಬೇಕು. ಆದರೆ ಯಾವುದೇ ದುಡಿದ್ರು ಕೂಡ ಸಮಾಜ ಒಪ್ಪೋ ರೀತಿಯಿಂದ ಸಂಪಾದನೆ ಮಾಡಬೇಕು ಹೊರತು ಸಮಾಜಕ್ಕೆ ಕಂಟಕರಾಗಿ ಸಂಪಾದನೆ ಮಾಡಬಾರ್ದು ಅನ್ನೋ ನೀತಿ ಮಾರ್ಗವನ್ನು ಅವ್ರು ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ. ನನ್ನ ದೃಷ್ಟಿಯಲ್ಲಿ ಅವರಿಂಥ ಒಂದು ಕಾರ್ಯಕ್ರಮಗಳಲ್ಲಿ ಆಸೀನರಾಗಿರೋದು ನಮಗೆಲ್ಲ ಒಂದು ಹೆಮ್ಮೆ. ನಮ್ಮಂಥ 100 ರಾಜಕಾರಣಿಗಳು ಸಭೆಯಲ್ಲಿ ಉಪಸ್ಥಿರೋದು ಒಂದನೇ,
ಸಂತೋಷ್ ಹೆಗ್ಡೆ ಅಂತ ಶ್ರೇಷ್ಠವಾದಂಥ ನ್ಯಾಯಮೂರ್ತಿಗಳು, ಅದೇ ರೀತಿ ಮಾನವೀಯತೆ ಗುಣಗಳು ಉಳ್ಳಂಥ ಅಷ್ಟೇ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಸಮಾಜದ ಬಗ್ಗೆ ಕಳಕಳಿ ಇರತಕ್ಕಂಥ ಮಹಾನುಭಾವರು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದು ನನಗಂತೂ ತುಂಬ ಹೆಮ್ಮೆ. ಅವರ ಪಕ್ಕದಲ್ಲಿ ಕೂತಿರುವುದೇ ನಮಗೆಲ್ಲ ಒಂದು ಪುಣ್ಯ ಅನ್ನೋ ಒಂದು ಭಾವನೆ ನನಗೆ ಮೂಡಿಸ್ತಾ ಇದೆ. ಇಂಗ್ಲಿಷ್ ಬರಲ್ಲ, ಕಪ್ಪನ್ನ ನೋಡ್ಲಿಕ್ಕೆ ಯಾರು ಕೆಲಸ ಕೊಡಲ್ಲ. ಮೀಡಿಯಾ ಇಂಡಸ್ಟ್ರಿಯಲ್ಲಿ ಬಾಟ್ಲಿಂಗ್ ಇರುತ್ತೆ, ಬೂಸ್ ಹಾಕೋದಕ್ಕೆ 2,000 ಸಾಮಾನು ತಗೊಳ್ತಾರೆ. 2006ರಲ್ಲಿ ಅವ್ನು ತಗೊಳ್ತಾರೆ. 3 ತಿಂಗಳ ನಂತರ ಕಸ್ಟಮರ್ಸ್ ರೆಸ್ಪಾನ್ಸ್ ಇಲ್ಲ, ಬಾಡಿ ಲ್ಯಾಂಗ್ವೇಜ್ ಸರಿ ಇಲ್ಲ, ಇಂಗ್ಲಿಷ್ ಬರಲ್ಲ, ವಿ ಹ್ಯಾವ್ ಕಂಪ್ಲೇಂಟ್ಸ್ ಅಗೇನ್ಸ್ಟ್ ಯು ಅಂತ ತೆಗೆದು ಬಿಡ್ತಾರೆ. ನಾವು ವಾಪಸ್ ಹೋಗ್ಬಿಟ್ಟು ಕಿರಾಣಿಗೆ ಹಾಕೋ ಎಷ್ಟು ಅಂತ ಕೊಡ್ತೀನಿ ಅಂತ ಹೇಳಿ 70 ರೂಪಾಯಿ ಕೊಟ್ಟು ಕಳಿಸ್ತಾರೆ. ಮೆಜೆಸ್ಟಿಕ್ ನ ಬಂದು ಕುತ್ಕೊಂಡು ಓದ್ತಾ ಇರ್ತಾನೆ ಪೇಪರ್, ಒಳೋ ಅಂತ ಕಣ್ಣಲ್ಲಿ ನೀರು. ಅಲ್ಲೊಂದೇನೋ ಒಂದು ಆಡ್ ನೋಡ್ತಾನೆ, ಕೆಲಸ ಖಾಲಿ ಇದೆ, ವಸತಿ ಊಟ ಉಚಿತ ಅಂತ ಹೇಳಿ. ದೇವ್ರು ಬಂದಿರ್ತಾವ, ಪಟ್ಟ ತುಂಬ ಹೋಗ್ತಾನೆ. 9 ಗಂಟೆಗೆ ಇರ್ತಾರೆ, ಇಂಟರ್ವ್ಯೂ ಕ್ಲೋಸ್ ಮಾಡಿರ್ತಾರೆ. ನಾಳೆ ಮಾತ್ರ ನಾ ಕೊಡಲ್ಲ ಅಂತ ಬೇಕಾದ್ರೆ ಹೇಳ್ಕೊಳ್ತಾನೆ. ಸರ್ ಭಾಳ ದೂರದಿಂದ ಬಂದಿನಿ, ಕೆಲಸ ಕೊಡ್ತೀನಿ, ನಾನು ಹ್ಯಾಂಗೆ ಹೇಳಕ್ಕಾಗಲ್ಲ ಅಂತ ಹೇಳಿ. ಆಯ್ತು ನೋಡೋಣ, ನಾಳೆ ಜಾನ್ ಅಂತಿದ್ದಾರೆ, ಸೇಲ್ಸ್ ಮಾರ್ಕೆಟಿಂಗ್ ಹೋಗು, ಡೈರೆಕ್ಟ್ ಸೇಲ್ಸ್ ಮ್ಯಾಕ್ಸಿಮಮ್ ನಮ್ಮ ಕಂಪ್ನಿ ಅದು ಜೈ ಭಾರತ್ ನಗರದಲ್ಲಿ ಇರುತ್ತೆ. ಹೋಗ್ತಾನೆ, ಆ ಜಾನ್ಗೂ ಕರ್ಕೊಂಡು ಹೋಗ್ತಾನೆ. DRDO ಸಂಸ್ಥೆ, ಪ್ರೊಹಿಬಿಟೆಡ್ ಏರಿಯಾ, ಪರ್ಮಿಷನ್ ಯಾರು ಬಿಡಲ್ಲ. ಇವ್ರು ಪರ್ಮಿಷನ್ ಒಳಗೆ ನುಗ್ಗಿಬಿಡ್ತಾರೆ. ಸೀಟ್ ಲಗಪ್ಪ ಕೊಡೋಣ. ವಾಪಸ್ ಬಂದು ಕಳೆದ ಕೂತಾನೆ, ನಾನು ಬೆಂಗಳೂರು ಈ ಕೆಲಸ ಮಾಡಿ ಹೋಗ್ತೀನಿ ಅಂತಾನೆ. ಜಾನ್ ಅವ್ನು ಹೇಳ್ತಾನೆ, ಬೆಂಗಳೂರು ಮಾಯಾನಗರ, ಮಹಾನಗರ, ಪ್ರತಿಭೆಗೆ ಇಲ್ಲಿ ಬೆಲೆ ಇದೆ, ಕಷ್ಟಪಟ್ಟು ಕೆಲಸ ಮಾಡೋರು ಬಹಳ ವಿರ ಇಲ್ಲಿ, ನಾವಿರೋಣ, ಸರ್ವೈವ್ ಆಗೋಣ ಅಂತೇಳಿ ಹೀಗೆ ಕೆಲಸ ಶುರು ಮಾಡ್ತಾನೆ. ಪೆನ್ನು, ಪೆನ್ಸಿಲ್, ನೋಟ್ಬುಕ್, MBA ಸ್ಟೂಡೆಂಟ್ ಅಂತ ಹೇಳಿ ಇದನ್ನು ಮಾರಿದ್ರೆ ನಮ್ಗೆ ಮಾರ್ಕ್ಸ್ ಬರುತ್ತೆ ಅಂತ ಸುಳ್ಳು ಹೇಳಿ, ಇಟ್ ವಾಸ್ ಹಿಸ್ ಫೇವರೆಟ್ ಫುಡ್. 1 ರೂಪಾಯಿ ಕೊಡೋದು, ಆಪಲ್ ಕೇಕ್ ತಿನ್ನೋದು, ದಿನ ಕಳೆಯೋರು, ಬಟ್ ತುಂಬಾ ನೀರು ಕೊಡೋರು. 6 ತಿಂಗಳಿಗೆ ಕೆಲಸ ಮಾಡ್ತಾನೆ. ಒಳ್ಳೆ ಸ್ನೇಹಿತ ಸಿಗ್ತಾನೆ, ಸತೀಶ್ ಅಂತ. ವಿಶಾಖಪಟ್ಟಣದಿಂದ ಇದೇ ರೀತಿ ಕನಸು ಹೊತ್ತು ಬಂದಿರ್ತಾನೆ. ಜೀವನ್ ಬಿಮಾ ನಗರಕ್ಕೆ ಆಫೀಸ್ ಶಿಫ್ಟ್ ಆಗುತ್ತೆ. ಅಲ್ಲಿ ಇದ್ದಾಗ ಪಕ್ಕದಲ್ಲಿ ಒಂದು 8 ಬಿಲ್ಡಿಂಗ್ ಅನ್ನ ಕಟ್ಟಿರ್ತಾರೆ, ಮಾರಾಟ ಆಗಿರಲ್ಲ. ಇವರನ್ನು ನೋಡಿರ್ತಕ್ಕಂಥ ಒಬ್ಬ ತಾತ, ನೀವು ತುಂಬಾ ಪ್ರತಿಭೆ ಇದೆ ನಿಮ್ಮಲ್ಲಿ, ಇದನ್ನು ಮಾಡ್ರಿ, ಇಷ್ಟು ನನಗೆ ಕೊಡಿ, ಇಷ್ಟು ಇಟ್ಕೊಳ್ಳಿ ಅಂತ ಹೇಳ್ತಾರೆ. 25 ದಿವಸದಲ್ಲಿ ಮಾಡಿಬಿಡ್ತಾರೆ, ಪ್ರಾಫಿಟ್ ಆಗುತ್ತೆ. ಅದನ್ನಿಟ್ಟು ವೇಸ್ಟ್ ಮಾಡಲ್ಲ, ಕೂಡಿಟ್ಬಿಟ್ಟು ಸತೀಶ್ ಏನಾದರೂ ಒಂದು ಕಂಪನಿ ಆರಂಭ ಮಾಡೋಣ, ಇದ್ರಲ್ಲಿ ದುಡ್ಡಿದೆ, ಇಲ್ಲಿ ನಂಬಿಕಸ್ಥರು ಯಾರೇ ಇಲ್ಲ, ನಾವು ನಂಬಿಕೆಗೆ ಇನ್ನೊಂದು ಹೆಸರಾಗೋಣ ಅಂತ ಹೇಳ್ಬಿಟ್ಟು ಇದೇ ರೀತಿ ಕಟ್ಟಿದ ಬಿಲ್ಡಿಂಗ್ಗಳನ್ನು ತಗೊಳ್ಳೋದು, ಮಾರಾಟ ಮಾಡೋದು ಮಾಡ್ತಾರೆ. 3 ವರ್ಷ ಮಾಡ್ತಾರೆ. 2009ರಲ್ಲಿ ತಮ್ಮದೇ ಆದ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ. 2009ರಿಂದ 2020ರ ಮಧ್ಯದಲ್ಲಿ ಅವರಿಬ್ರು ಒಂದೇ ಕನಸು, ಮಧ್ಯಮ ವರ್ಗದವರು ಉದ್ಯೋಗ ಕನಸುಗಳನ್ನು ಇಟ್ಕೊಂಡು ಬೆಂಗಳೂರು ಬಂದವರು ಎಷ್ಟು ಬಾಡಿಗೆ ಕೊಡ್ತಾರೋ ಅದೇ EMI ದರದಲ್ಲಿ ನಾವು ಮನೆ ಕೊಡಬೇಕು, ನಾವು ನಂಬಿಕೆಗೆ ಇನ್ನೊಂದು ಹೆಸರಾಗಿರ್ಬೇಕಂತ ಹೇಳಿ 16,000 ಮನೆಗಳನ್ನ ಸ್ವತಃ 2,500 ಜನರಿಗೆ ನೌಕರಿ ಕೊಟ್ಟಿದ್ದಾರೆ. ನಮ್ಮ ಹುಣಸಗಿ ಪಕ್ಕದ ಹಳ್ಳಿಯ ದಯಾನಂದ್, ವಿಕಲಚೇತನ ದಯಾನಂದ್, ಕಪ್ಪು ಹುಡುಗ ದಯಾನಂದ್, ಉತ್ತರ ಕರ್ನಾಟಕದ ದಯಾನಂದ್. ತಾಯಿ ಹೆಸರಲ್ಲಿ ಹುಣಸಗಿ ಹೈವೇ ಒಂದು ದೇವಸ್ಥಾನ ಕಟ್ಟಿದ್ದಾನೆ. ತಾಯಿ ಸುಶೀಲಮ್ಮ ಅವರ ತಾಯಿ ಹೆಸರು, ದೇವಸ್ಥಾನನೇ ಕಟ್ಟಿದ್ದಾನೆ. ಬೆಳಿಗ್ಗೆ ಗೆದ್ರೆ ನಮಸ್ಕಾರ ತಾಯಿ ಹೆಸರಲ್ಲಿ. ಆ ವ್ಯಕ್ತಿ ಬ್ಯಾಂಕ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಪಾಯಿಂಟ್ಮೆಂಟ್ ಕೊಡ್ತಾನೆ. 8 ಗಂಟೆ ನಂತರ ಒಬ್ಬರು ಫೋನ್ ಎತ್ತಲ್ಲ, ಪ್ರತಿಯೊಂದಕ್ಕೂ ತಾಯಿ ಹೆಸರು ತಗೊಳ್ತಾರೆ. ಒಂದ್ ವೇಳೆ ಅವತ್ತು ವಾಪಸ್ ಹೋಗ್ಬಿಟ್ಟಿದ್ರೆ ಪೀಣ್ಯ ಇಂಡಸ್ಟ್ರಿ ಕೆಲಸದಿಂದ ತೆಗೆದು ಹೇಳ್ಬಿಟ್ಟು ಅವನ ಜೊತೆ ಬಂದವರು ಬಹಳಷ್ಟು ಜನ ಹೋಗಿದ್ದಾರೆ. ಗೂಗಲಲ್ಲಿ ಟೈಪ್ ಮಾಡಿ PS ಮ್ಯಾಕ್ಸ್ ದಯಾನಂದ್ ಅಂತ ನಿಮ್ಗೆ ಹೆಸರು ಸಿಗುತ್ತೆ. ಇವತ್ತಿಗೂ ಹಾಗೆ ಇದ್ದಾನೆ. ಎಷ್ಟು ಸಿಂಪಲ್ ಅಂದ್ರೆ ಅಷ್ಟೇ ಸಿಂಪಲ್. ಏನಪ್ಪ ಅಂದರೆ ನಾನೆಲ್ಲೋ ನನ್ನ ತಾಯಿ ಆಶೀರ್ವಾದ ನಾನು ಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮಗೆಲ್ಲ ಗೊತ್ತಿದೆ, ಗೌರವ ಬಿದ್ದರನ್ನ ಇವತ್ತೇನು ಒಳ್ಳೆ ಡೆವಲಪ್ಮೆಂಟ್ ತೊಗೊಂಡು ಹೋಗ್ತಿದ್ದಾರೆ ಪುಟ್ಟಸ್ವಾಮಿ ಅಣ್ಣವರೇ ಹಾಗೂ ಗುರುಜಿಯವರೇ, ಉಳಿದ ಗಣ್ಯರೇ ಹಾಗೂ ಪ್ರಶಸ್ತಿ ಪುರಸ್ಕೃತರೆ ಹಾಗೂ ಉಳಿದಂಥ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ. ನಮಗೆಲ್ಲ ಗೊತ್ತಿದೆ, ಇವತ್ತು ರಾಜ್ ನ್ಯೂಸ್ ಅವರು ಶಿವರುದ್ರಪ್ಪ ಸ್ವಾಮಿ ಆತ್ಮೀಯರು ಹಾಗೂ ನನ್ನ ಸೋದರ ಅಂತ ಹೇಳಕ್ಕೆ ತಪ್ಪಾಗೋದು. ಪ್ರಶಸ್ತಿ ತಗೋದು ಭಾಳ ಈಸಿ, ಬಟ್ ಅದು ತಗೊಂಡ ಮೇಲೆ ನಾವು ಹೇಗೆ ಮೇಂಟೈನ್ ಮಾಡ್ತೀವಿ, ಅದನ್ನು ಹೇಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ, ಹೇಗೆ ಸಮಾಜದಲ್ಲಿ ಅದನ್ನ ಹೆಸರು ಉಳಿಸ್ಕೊಂಡು ಹೋಗ್ತೀವಿ, ಅದು ಮುಖ್ಯ ಆಗುತ್ತೆ. ಮನುಷ್ಯನ ಮೇಲೆ ತಪ್ಪುಗಳು ಸಹಜ ಮಾಡ್ತಾನೆ ಇರ್ತೀವಿ, ಗೊತ್ತಿರೋ ತಪ್ಪುಗಳು. ಹಾಗೆ ಪೆನ್ಸಿಲ್ ಮೇಲೆ ರಬ್ಬರ್ ಇದ್ದೇ ಇರುತ್ತೆ. ಅಟ್ಲೀಸ್ಟ್ ಹಾಗೆ
ನಮ್ಮ ಮನುಷ್ಯ ಜೀವನದಲ್ಲಿ ಏನಾಗುತ್ತಪ್ಪ ಅಂದರೆ ನಮ್ಗೆ ಗೊತ್ತಿಲ್ಲ ತಪ್ಪುಗಳು ಆಗ್ತಾ ಇರ್ತವೆ. ಅದು ತಪ್ಪು ಅಂತ ಗೊತ್ತಾದಾಗ ನಾವು ಅದನ್ನು ಕರೆಕ್ಷನ್ ಮಾಡಿ ನಡೆದ್ರೆ ನಾವು ನಿಜಕ್ಕೂ ಸಮಾಜದಲ್ಲಿ ಒಂದು ಹೆಸರು ಮಾಡ್ಬೋದು, ನಾವು ಒಂದು ಒಳ್ಳೆ ದಾರಿ ಹಿಡ್ಬೋದು. ಹಾಗಾಗಿ ಇನ್ನೂ ದೊಡ್ಡವರು ಇದ್ದಾರೆ, ಪ್ರಶಸ್ತಿ ಪುರಸ್ಕೃತರು ಇದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಏನು ಗೊತ್ತಾ, ಅನೇಕ ಸಂದರ್ಭದಲ್ಲಿ ನಮ್ಮಂಥ ಯುವಕರಿಗೆ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. NSUವಿನ ಜಿಲ್ಲಾ ಅಧ್ಯಕ್ಷರು ಸಹ ಆಗಿದ್ದರು. ಇವತ್ತು ನಾನು ರಾಜ್ಯಾಧ್ಯಕ್ಷನಾಗಿದ್ದೇನೆ. ಸಭಾಧ್ಯಕ್ಷರಿಗೆ ನಾವು ಈಗಿದ್ದಲ್ಲ, ನಾವು ಸುಮಾರು 25 ವರ್ಷಗಳಿಂದ ನೋಡ್ತಾ ಇದ್ದೀವಿ. ಅವರು ಬಹಳ ಸರಳ ವ್ಯಕ್ತಿ. ನಮ್ಮ ಈ ಕಾರ್ಯಕ್ರಮ ಇದೆ ಅಥವಾ ನಮ್ಗೇನೋ ಸಹಾಯ ಮಾಡಿ ಚಪ್ಪಾಳೆ ಬನ್ನಿ, ದಯವಿಟ್ಟು ಚಪ್ಪಾಳೆ ಬನ್ನಿ. ಯಾಕಂದ್ರೆ ಹಾಗೆ ಡಾಕ್ಟರ್ ವಿ ಮುನಿರಾಜ್ ಅವರು SFH ಚೇರ್ಮನ್, ಇವರು ಕೂಡ ದಯವಿಟ್ಟು ಚಪ್ಪಾಳೆ ಬನ್ನಿ. ಹಾಗೆ ಡಾಕ್ಟರ್ ಶ್ರೀನಿವಾಸ್ ಬಾಬು ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಜನರ ಹೊಟ್ಟೆ ತುಂಬಿಸುವಂತಹ ಕೆಲಸವನ್ನ ಕೂಡ ಮಾಡಿರುವಂಥದ್ದು. ಸಮಾಜಮುಖಿಯೇ ತನ್ನ ಮುಂದಿನ